ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ಸೂಪರ್ ಸರ್. ಟೀಸರ್ ನೋಡಿದೆ. ಒಂಥರ ವಿಲನ್ನು, ವೈಲೆಂಟ್ ಆಗಿದ್ದೀರಾ. ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿದ್ದೀವಿ ಸರ್. ಇಷ್ಟ ಆಗುತ್ತೆ ನೋಡಿದರೆ. ನಿಮ್ಮ ಏನು ಹೇಳ್ತೀರಾ ಈ ಪಾತ್ರದ ಬಗ್ಗೆ ಅಂತ ಹೇಳೋದಾದರೆ? ಥ್ಯಾಂಕ್ ಯು. ನಿಮಗೆ ಇಷ್ಟ ಆಗಿದ್ದು ಭಾಳ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ಅದರ ಎಲ್ಲ ಕ್ರೆಡಿಟು ನಿರ್ದೇಶಕರಾದ ರಾಜು ಅವ್ರಿಗೆ ಹೋಗಬೇಕು. ಅಷ್ಟೇ ಅದ್ಭುತವಾಗಿ ಕಾರ್ತಿಕ್ ಅವರು ಕ್ಯಾಪ್ಚರ್ ಮಾಡಿದ್ದಾರೆ. ಅಷ್ಟೇ ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಭಿನಂದನ್ ಕಶ್ಯಪ್ ಅವ್ರು ಕೊಟ್ಟಿದ್ದಾರೆ. ಇದು ಎಲ್ಲದಕ್ಕೂ ಇಂಪಾರ್ಟೆಂಟು ನಮ್ಮ ಪ್ರೊಡ್ಯೂಸರು. ಅವರ ಅದನ್ನು ಏನು ಕಡಿಮೆ ಮಾಡದೆ ಅದ್ಭುತವಾಗಿ ಆರ್ಗನೈಸ್ ಮಾಡಿಕೊಟ್ಟಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ. ಎಲ್ರಿಗೂ ಇಷ್ಟ ಆಗ್ತಾ ಇರೋದನ್ನು ನೋಡಿ. ಅಂದರೆ ನಾವು ನಿಮ್ಮನ್ನ ಸೈಲೆಂಟಾಗಿ ನೋಡಿದ್ದೀವಿ ಸರ್. ಬಟ್ ಈ ಥರ ವೈಲೆಂಟ್ ಆಗಿರೋ ಒಂದು ವಿಲನ್ ಶೇಡಲ್ಲಿ ನಾವು ಯಾವತ್ತೂ ನೋಡಿರಲಿಲ್ಲ ಈ ಥರದಲ್ಲಿ. ಬಟ್ ಇದೊಂಥರ ಡಿಫ್ರೆಂಟ್ ಆಗಿದೆ ನಿಮ್ಮ ಕ್ಯಾರೆಕ್ಟರ್. ಬಟ್ ನೀವು ಕೇಳಿದಾಗ, ಆ ಸ್ಟೋರಿ ಕೇಳಿದಾಗ ನಿಮ್ಗೆ ಹೇಗೆ ಅನಿಸ್ತು ಈ ಪಾತ್ರ ನಾನು ಮಾಡಬಲ್ಲೆ ಅಂತ? ಅದೇ ಭಯ ಇತ್ತು. ಈ ಥರದ್ದೊಂದು ಪಾತ್ರ ಮಾಡ್ತೀನ ಅನ್ನುವ ನಂಬಿಕೆ ಬಂದಿರಲಿಲ್ಲ ನನಗೆ. ಆದರೆ ನನಗಿಂತ ನಂಬಿಕೆ ನಮ್ಮ ನಿರ್ದೇಶಕರಿಗೆ ಜಾಸ್ತಿ ಇತ್ತು. ಬಾಬು ಅನ್ನುವ ಪಾತ್ರ ವೈಲೆಂಟೇನಲ್ಲ, ಸೈಲೆಂಟಾಗೇ ಇರ್ತಾನೆ. ಆ್ಯಕ್ಚುಲಿ ಅದು ಟೀಸರ್ಗಿಂತನೂ ಅಂದರೆ ಬೇರೆ ಥರದ ಪಾತ್ರ. ನೀವು ಟ್ರೈ ಮಾಡ್ತಾ ಇರ್ತೀರಲ್ಲ, ಪ್ರತಿ ಸಿನಿಮಾದಲ್ಲೂ ಬೇರೆ ಬೇರೆ ಥರದ ಪಾತ್ರನ ನಿರ್ವಹಿಸುವ ಅವಕಾಶ ನಮಗೆ ಸಿಗಲಿ ಅಂತ. ಆ ಥರದ ಅವಕಾಶ ನನಗೆ ಸಿಕ್ಕಿದೆ. ಅವಕಾಶ ಸಿಕ್ಕಿದ್ದಕ್ಕೆ ನಾನು ಭಾಳ ಕೃತಾರ್ಥನಾಗಿದ್ದೀನಿ. ಸೊ ಥ್ಯಾಂಕ್ಸ್ ಹೇಳ್ತೀನಿ ನಿರ್ದೇಶಕರಿಗೆ ಮತ್ತು ನಮ್ಮ ನಿರ್ಮಾಪಕರಿಗೆ. ನೀವೇನಾದ್ರು ಎಕ್ಸೈಟ್ ಆದ್ರೆ ಸರ್ ಈ ಪಾತ್ರ ನಿಮಗೆ ಕೇಳಿದಾಗ ಅಂತ? ಪ್ರತಿ ಪಾತ್ರವೂ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡುತ್ತೆ ನಿಮಗೆ. ಆದರೆ ನಮಗೆ ಮಾಡೋಕ್ಕಾಗುತ್ತಾ ಅನ್ನೋ ಒಂದು ಅಪನಂಬಿಕೆ ಪ್ರತಿ ಸಿನಿಮಾದಲ್ಲೂ ಇರುತ್ತೆ. ಇದು ನನ್ನ ಕೈಯಲ್ಲಿ ದಾಟ್ಸೋಕ್ಕಾಗುತ್ತಾ, ಇವರೇನು ಅನ್ಕೋತಾ ಇದ್ದಾರೆ, ಅಂದ್ಕೊಂಡಿರೋದನ್ನು ನನ್ನ ಕೈಯಲ್ಲಿ ನಿಭಾಯಿಸೋಕ್ಕಾಗುತ್ತಾ ಅನ್ನೋ ಯೋಚನೆ ಇರುತ್ತೆ ಪ್ರತಿ ಪಾತ್ರಕ್ಕೂ. ಹಾಗೆ ಈ ಪಾತ್ರಕ್ಕೂ ಆ ಥರದ ಒಂದು ಇದು ಇತ್ತು. ನಾನು ಕನ್ವಿನ್ಸ್ ಆದೆ ಫಸ್ಟು. ಆಮೇಲೆ ಟ್ರೈ ಮಾಡಿದ್ದೀನಿ, ನೋಡೋಣ ಜನರಿಗೆ ಹೆಂಗೆ ಅನಿಸುತ್ತೆ ಅಂತ. ಟೀಸರ್ಗೆ ಒಂದು ಚೆನ್ನಾಗಿ ಬಂದು ಹೋಗ್ತೀರಾ ಈ ಥರದಲ್ಲಿ. ಬಟ್ ಅಷ್ಟೊಂದೇನು ಗೊತ್ತಾಗುತ್ತೆ, ವೈಲೆಂಟ್ ಅಂತ ಗೊತ್ತಾಗುತ್ತೆ. ಬಟ್ ಅಷ್ಟೊಂದೇನು ರಿವೀಲ್ ಆಗಿಲ್ಲ ಟೀಸರಲ್ಲಿ ಕೂಡ. ಬಟ್ ನಿಮ್ಮ ತಯಾರಿ ಎಲ್ಲ ಹೇಗಿತ್ತು ಸರ್? ಆ ಪಾತ್ರಕ್ಕೆ ಏನಾದರೂ ತಯಾರಿ ಮಾಡ್ಕೊಂಡಿದ್ರೆ ಅಥವಾ ಏನು? ಅಂದರೆ ನಂಗೆ ಭಾಷೆ, ನಾನು ಹೇಳಿದ್ನಲ್ಲ, ಉತ್ತರ ಕರ್ನಾಟಕ ನಂದು ಮುಂದೆ. ನನಗೆ ಮಂಡ್ಯ ಭಾಷೆ ನನಗೆ ಮಾತಾಡೋದಕ್ಕೆ ಕಷ್ಟ. ಭಾಷೆಯ ಸಲುವಾಗಿ ನಮ್ಮ ನಿರ್ದೇಶಕರು ಸ್ಕ್ರಿಪ್ಟ್ ಕೊಟ್ಟಿದ್ದರು. ಮುಂಚೆನೇ ಅವರು ಈ ಥರ ಇರುತ್ತೆ, ಈ ಟೋನ್ ಹಿಂಗಿರುತ್ತೆ ಅಂತ ಹೇಳಿದರು. ಆ ಭಾಷೆಯ ಸಲುವಾಗಿ ಕೆಲಸ ಮಾಡಿದ್ವಿ. ಉಳಿದಂತೆ ಅವನು ಬಾಬು ಮನುಷ್ಯ ಆಗಿರೋದ್ರಿಂದ ಮನುಷ್ಯ ಪ್ಲೇ ಮಾಡೋದ್ರಲ್ಲಿ ಏನು ಅಂದರೆ, ನಾವು ಪ್ರತಿ ದಿವಸ ಯಾರನ್ನೋ ಗಮನಿಸ್ತಾ ಇರ್ತೀವಿ. ನಮ್ಗೆ ಗೊತ್ತಿರಲಾರ್ದಂಗೆ ಆ ಥರದ ಒಂದು ಕ್ಯಾರೆಕ್ಟರ್ನ ನೋಡಿರ್ತೀವಿ. ನಮ್ಮ ಸಬ್ಕಾನ್ಷಿಯಸಲ್ಲಿ ಏನೇನೋ ವರ್ಕ್ ಆಗ್ತಾ ಇರುತ್ತೆ. ಆ ವರ್ಕ್ ಅದೆಲ್ಲವೂ ಸೇರಿ ಒಂದು ಪಾತ್ರ ಕಟ್ತೀವಿ. ಆಮೇಲೆ ನಿರ್ದೇಶಕರು ಒಂದಷ್ಟು ಇನ್ಪುಟ್ಸ್ ಕೊಡ್ತಾ ಇರ್ತಾರೆ. ಹಾಗೆ ಸಹನಟರು ಇರ್ತಾರೆ. ಆ ಸಹನಟರ ಒಂದು ಆ್ಯಕ್ಷನ್ ಮೇಲೆ ನಮ್ಮ ಆ್ಯಕ್ಟಿಂಗು ನಿರ್ಧಾರ ಆಗಿರುತ್ತೆ. ಸೊ ಪ್ರತಿ ಪಾತ್ರ ನಿರ್ಮಾಣ ಆಗಬೇಕು ಅಂದರೆ ಇಷ್ಟೆಲ್ಲ ಒಂದು ಸಹಾಯದೊಂದಿಗೆ ಒಂದು ಪಾತ್ರ ನಿರ್ಮಾಣ ಆಗುತ್ತೆ. ಅಂದರೆ ಭಾಷೆ ವಿಚಾರ ಒಂದು ಸ್ವಲ್ಪ ಏನಾದರೂ ಕಷ್ಟ ಆಯಿತಾ ಡೈಲಾಗ್ ಡೆಲಿವರಿ ಮಾಡುವಾಗ ಈ ಥರದ್ದು? ಸೊ ಬಿಗಿನಿಂಗ್ ಒಂದು ದಿವಸ ಸ್ವಲ್ಪ ಕಷ್ಟ ಆಯಿತು. ರಾಜು ಸರ್ ಬಂದು ನಿಧಾನಕ್ಕೆ ಹೇಳಿದ್ರು, ಇದು ಒಂಚೂರು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಅವ್ರು ಮುಂಚೆನೇ ನಮ್ಮನ್ನು ಪ್ರಿಪೇರ್ ಮಾಡಿದ್ದರಿಂದ ತುಂಬ ಸುಲಲಿತವಾಗಿ ಆಯಿತು ಕೆಲಸ. ಒಂದೆರಡು ಮಾತು ಹೇಳ್ಬೋದು ಸರ್? ಅಂದರೆ ಆ ಭಾಷೆಯಲ್ಲಿ ಯಾವ? ಇಲ್ಲ, ನೆನಪಿಲ್ಲ ರೀ, ನಂಗೆ ನಿಜವಾಗ್ಲೂ ನೆನಪಿಲ್ಲ. ಅಂದರೆ ಅದು ನೀವು ಪಾತ್ರ ಮಾಡಿದ ಮೇಲೆ ನೀವು ಅದನ್ನು ಮರಿಬೇಕು ಅನ್ನೋ ಒಂದು ಇದರಲ್ಲಿ ಇರ್ತಿರಲ್ಲ. ಯಾಕಂದರೆ ಇನ್ನೊಂದು ನೆಕ್ಸ್ಟ್ ಪಾತ್ರ ಶುರು ಆಗ್ಬಿಟ್ಟಿರುತ್ತೆ. ಖಂಡಿತವಾಗ್ಲೂ ನಂಗೆ ನೆನಪಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಓಕೆ, ಪರವಾಗಿಲ್ಲ ಸರ್. ಅಂದರೆ ನೀವು ಮಾಡುವಂಥ ಪಾತ್ರಗಳೇ ಇರ್ತವೆ, ನಿಮಗೆ ಅದಾದಮೇಲೂ ನಿಮ್ಮನ್ನು ಕಾಡುತ್ತಾ ಏನು ಅಂತ ನಾನು ಕೇಳ್ತಿರೋ ನಿಮ್ಗೆ? ಇಲ್ಲ, ಆ ಥರದ್ದೇನಿರಲ್ಲ ಅಂತ ಅನಿಸುತ್ತೆ ನನಗೆ. ಅಂದರೆ ನೀವು ಪ್ರತಿ ಪಾತ್ರ ನಿರ್ವಹಿಸಿದ ಮೇಲೆ ನೀವು ನೆಕ್ಸ್ಟ್ ಮುಂದಿನ ಪಾತ್ರಕ್ಕೆ ಹೋಗ್ಬಿಟ್ಟಿರ್ತೀರಲ್ಲ, ಆ ಮುಂದಿನ ಪಾತ್ರದ ಕೆಲಸ ಮಾಡ್ತಾ ಇರ್ತೀರ ನೀವು. ಆ ಪಾತ್ರದ ಹ್ಯಾಂಗ್ ಓವರಲ್ಲಿದ್ದರೆ ಮುಂದಿನ ಪಾತ್ರ ಮಾಡೋಕ್ಕಾಗಲ್ವಲ್ಲ ನಾವು. ಅಲ್ಲ, ಕೆಲವ್ರಿಗೆ ಹೇಳಿ ನಾವು ಮಾಡಿರೋಂಥ ಪಾತ್ರ ಕಾಡಬೇಕು, ಸಿನಿಮಾ ಕಾಡಬೇಕು ಅಲ್ಲ ಅಂತಾರಲ್ಲ, ಸಿನಿಮಾಗಿ ಕಾಡಬೇಕು. ಪ್ರತಿ ಪಾತ್ರ ಮಾಡೋದು, ಪ್ರತಿ ಪಾತ್ರ ಕಾಡೋದು ಅದು ನನಗೇನು ಅಷ್ಟು ಅಂದರೆ ನನಗೆ ಯಾವತ್ತೂ ಆಗಿಲ್ಲ ಆ ಥರ. ಮಾಡೋವಾಗ ಅದು ಅದ್ರ ಬಗ್ಗೆ ಅದು ಕಾಡ್ದಾಗ್ಲೇ ಅದು ಮಾಡಿರ್ತೀವಲ್ಲ, ಅದು ಆದಮೇಲೆ ನಾವು ಆ ಪ್ರಾಸೆಸ್ ಮುಗಿದ್ಮೇಲೆ ಇನ್ನೊಂದು ಪ್ರಾಸೆಸ್ಗೆ ಹೋಗಿರ್ತೀವಿ.
ಅಂದರೆ ಈಗ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಪಾತ್ರಗಳನ್ನೆಲ್ಲ ನಾವು ನೋಡಿಕೊಂಡೇ ಬಂದಿದ್ದೀವಿ, ಇನ್ನು ಮುಂದೆ ಹೋಗ್ತಾನೆ ಇದೆ. ಬಟ್ ನಿಮಗೆ ಪ್ರಾಪರಾಗಿ ಈ ಪಾತ್ರ ನಾನು ಇನ್ನೂ ನಿಭಾಯಿಸಬೇಕಾಗಿತ್ತು, ಇನ್ನೂ ಚೆನ್ನಾಗಿ ಮಾಡಬಲ್ಲೆ, ಆ ಥರ ಕಾಡುತ್ತಾ ಒಂದು ಪಾತ್ರ ಮಾಡಿ ಆದಮೇಲೆ ನಾವು ಮಾಡಬೇಕು. ಈ ಸಿನಿಮಾದ ಔಟ್ಪುಟ್ ನೋಡಿದಾಗ ಅದು ಅನಿಸ್ತಾ ಇರುತ್ತೆ ನಿಮಗೆ, ಅಯ್ಯೋ ಹಿಂಗೆ ಮಾಡ್ಬಿಟ್ಟಿದ್ದೀನಲ್ಲ, ಇನ್ನೂ ಬೇರೆ ಥರ ಮಾಡ್ಬೋದಿತ್ತಲ್ಲ ಅಂತ. ಆಮೇಲೆ ಮತ್ತೆ ನೆಕ್ಸ್ಟ್ ಪಾತ್ರ ಮಾಡಿದಾಗ ಮತ್ತೆ ಆ ಪಾತ್ರ ಅಲ್ಲೇನು ಕಲ್ತಿರ್ತೀವಿ ಇಲ್ಲಿ ಹಾಕಿರ್ತೀವಿ, ಆಮೇಲೆ ಅದಕ್ಕೆ ಏನೋ ಒಂದು ಮಿಸ್ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ಸಿನಿಮಾ ನೋಡಿದಾಗ, ನೆಕ್ಸ್ಟ್ ಸಿನಿಮಾ ನಿರ್ವಹಿಸಿದಾಗ ಅದರ ಔಟ್ಪುಟ್ ನೋಡಿದಾಗ ಅಯ್ಯೋ ಆ ಕಲ್ತಿದ್ದನ್ನು ಇಲ್ಲಿ ಹಾಕಿಲ್ವಲ್ಲ ಅನಿಸ್ತಾ ಇರುತ್ತೆ. ಅದು ನಿರಂತರ ಪ್ರಾಸೆಸ್ ಅಲ್ಲ, ನಿರಂತರ ಕಲಿಕೆ. ಅದು ಹಾಗೆ ಇಲ್ಲ, ಎಲ್ಲದರಲ್ಲೂ ಹಂಗೆ. ನೀವು ಇಂಟರ್ವ್ಯೂ ಮಾಡುವಾಗಲೂ ಅಷ್ಟೇ, ಈಗ ಒಂದು ಇಂಟರ್ವ್ಯೂ ಮುಗಿದ್ಮೇಲೆ ಇನ್ನೊಂದು ಇಂಟರ್ವ್ಯೂನಲ್ಲಿ ಏನೋ ಮಿಸ್ ಆಗಿದೆಯಲ್ಲ ಅಂತ ಅನಿಸ್ತಾ ಇರುತ್ತೆ. ಸೊ ಆ ಥರದ್ದು ಒಂದು ಪ್ರತಿ ಸಿನಿಮಾದಲ್ಲೂ ಆ ಥರದ ಒಂದು ಇದು ಇದ್ದೇ ಇರುತ್ತೆ. ಇನ್ನು ನಿಮ್ಮ ಪ್ರೊಡಕ್ಷನ್ ವಿಚಾರಕ್ಕೆ ಹೇಳೋದಾದರೆ, ಬಟ್ ಎಲ್ಲೂ ಕೂಡ ರಿವೀಲ್ ಮಾಡಿರಲಿಲ್ಲ ಸರ್, ಅಂದರೆ ಪುಷ್ಪ ಮೇಡಮ್ ಪ್ರೊಡಕ್ಷನ್ ಅಂತ. ಬಟ್ ನಿಮ್ಗೆ ಮುಂಚೆನೇ ಗೊತ್ತಿತ್ತಾ ಅಥವಾ ನಿಮಗೂ ಸರ್ಪ್ರೈಸ್ ಆಗಿತ್ತಾ ಏನೋ? ಎಲ್ಲ ನನಗೂ ಸರ್ಪ್ರೈಸೇ ಇದು. ನನಗೆ ಟೈಟಲ್ ರಿವೀಲ್ ಹಿಂದಿನ ದಿವಸ ರಾಜು ಸರ್ ಫೋನ್ ಮಾಡಿದ್ರು, ಹಿಂಗೆ ಅಂತ ಹೇಳಿದ್ರು. ಹೌದಾ ಅನ್ನಿಸ್ತು. ಆಮೇಲೆ ಖುಷಿ ಆಯಿತು, ಯಾಕೆಂದರೆ ಅವ್ರ ವಿಷನ್ ಏನು ಅಂತ ನನಗೆ ಗೊತ್ತಾದಾಗ ಭಾಳ ಸಂತೋಷ ಆಯಿತು. ಯಾಕೆಂದರೆ ಅವರು ಮನಸ್ಸು ಮಾಡಿದರೆ ಬೇರೆ ಬೇರೆ ಥರದ ನಿರ್ದೇಶಕರು, ಬೇರೆ ಬೇರೆ ಥರದ ಇವ್ರ ಜೊತೆ ಕೆಲಸ ಮಾಡ್ಬೋದಿತ್ತು. ಹೊಸ ತಂತ್ರಜ್ಞರನ್ನ ಇಟ್ಕೊಂಡು ಒಂದು ಹಳ್ಳಿಯ ಕಥೆಯನ್ನು ಹೇಳುವ ಒಂದು ಬಯಕೆ ಇದೆಯಲ್ಲ, ಪ್ರೊಡಕ್ಷನ್ ಬಗ್ಗೆ ಮತ್ತು ಪುಷ್ಪಮ್ಮ ಅವ್ರ ಬಗ್ಗೆ ನನಗೆ ಭಾಳ ಗೌರವ ಬಂತು, ಖುಷಿ ಆಯಿತು. ಅವರಿಗೂ ಅಭಿನಂದನೆಗಳನ್ನ ಹೇಳ್ತೀನಿ. ಏನು ಮಾತಾಡ್ತಿದ್ದೀರಿ ಸರ್ ನಿಮ್ಗೆ? ಇಲ್ಲ, ಅವ್ರಿಗೆ ಗೊತ್ತೇ ಇರಲಿಲ್ವಲ್ಲ, ನಿಮ್ಮ ಶೂಟಿಂಗೆಲ್ಲ ಅವ್ರು ನಮ್ಗೆ ಸಿಕ್ಕೇ ಇಲ್ಲ. ನನಗೆ ಆ್ಯಕ್ಚುಲಿ ನಿನ್ನೆ ಇದನ್ನು ಮಾಡ್ತಾರೆ, ಅವತ್ತು ಟೀಸರ್ ಇವೆಂಟ್ ಮಾಡೋದಲ್ಲ, ಅವತ್ತೇ ನೋಡಿದ್ದು ನಾನು ಅವ್ರನ್ನ. ಅಲ್ಲಿವರೆಗೂ ನಾನು ನೋಡಿರಲೇ ಇಲ್ಲ ಅವರು. ನಿಮ್ಗೆ ಒಂಥರ ಇಡೀ ಟೀಮ್ಗೆ ಸರ್ಪ್ರೈಸ್ ಎಲ್ಲ ಸರ್ಪ್ರೈಸ್. ಹಾಗೆ ಸುಮಾರು ಸರ್ಪ್ರೈಸ್ ಇಟ್ಟಿದ್ದಾರೆ. ಸಿನಿಮಾ ನೋಡಿದ್ಮೇಲೆ ಇನ್ನೂ ಏನೇನು ಸರ್ಪ್ರೈಸ್ ಕೊಡ್ತಾರೆ. ಅದೇ ಯಾವ ರೀತಿ ನೋಡ್ಬೋದು ಸರ್ ನಿಮ್ಮ ನಾವು ಈ ಸಿನಿಮಾದಲ್ಲಿ ಕೊತ್ತಲವಾಡಿಯಲ್ಲಿ? ಅಂದರೆ ವಿಲನ್ ಟೈಪಲ್ಲೇ ನೋಡ್ಬೋದು ಅಥವಾ ಏನು? ಅದು ಯಾವ ಥರ ನೋಡಬೇಕು ಅಂತ ಆಗಸ್ಟ್ 1 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅವತ್ತೇ ನೋಡ್ಬೇಕು ನೀವು. ಓಕೆ ಸರ್, ಟೀಮ್ ಬಗ್ಗೆ ಹೇಳೋದಾದರೆ ಏನಾದರೂ? ಭಾಳ ಅದ್ಭುತವಾದ ತಂಡ. ನಮಗೆ ನಾವು ತಲಕಾಡಲ್ಲಿ ಶೂಟ್ ಮಾಡಿದ್ದೀವಿ, ಆಮೇಲೆ ಗುಂಡ್ಲುಪೇಟೆ ಹತ್ರ ಕೊತ್ತಲವಾಡಿ ಅನ್ನೋ ಊರಲ್ಲಿ ಶೂಟ್ ಮಾಡಿದ್ದೀವಿ. ಆ ಥರದೊಂದು ಮಳೆ, ಆ ಥರದೊಂದು ಪ್ರೆಷರಲ್ಲಿ ನಮಗೆ ಯಾವ ಥರದ ಪ್ರೆಷರು ಆಗದೇ ಇರೋ ಥರ ಇಡೀ ತಂಡ ನಮ್ಮನ್ನು ನೋಡಿಕೊಂಡಿದೆ. ನಿರ್ದೇಶಕರಾಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು, ಅವ್ರ ತಂಡ ಆಗಿರ್ಬೋದು, ಇಡೀ ತಂಡ. ಆ ಎಫರ್ಟ್ ಹಿಂದೆ ಒಂದು ಕಾಣದ ಕೈ ಇತ್ತು ಅಂತ ಆಮೇಲೆ ನಮ್ಗೆ ಗೊತ್ತಾಗಿತ್ತು. ಆ ಶಕ್ತಿನೇ ಅಷ್ಟು ಆರಾಮಾಗಿ ಕೆಲಸ ಮಾಡೋ ಹಾಗೆ ನೋಡಿಕೊಂಡಿದೆ ಅಂತ ನನ್ನ ಒಂದು ನಂಬಿಕೆ. ಭಾಳ ಸಂತೋಷ ಇದೆ ಈ ತಂಡದ ಜೊತೆ ಕೆಲಸ ಮಾಡಿ. ಆ ಸಂತೋಷ ಇನ್ನೂ ಹೆಚ್ಚು ಸಂತೋಷ ಸಿಗಬೇಕು ಅಂದರೆ ನಮ್ಮ ಸಿನಿಮಾ ರಿಲೀಸ್ ಆದಾಗ ಜನ ಬಂದು ನೋಡಿದ್ರೆ, ಜನ ಬಂದು ಅದನ್ನು ಮೆಚ್ಚಿಕೊಂಡ್ರೆ ನಮಗಿನ್ನೂ ಸಂತೋಷ ಆಗುತ್ತೆ ನಮ್ಮ ತಂಡಕ್ಕೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.